ನಿಮ್ಮ ಅಪ್ಪ ಅಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇರಲಿಕ್ಕೆ ಇವತ್ತು ಇಲ್ಲಿ ಕೂತಿದ್ದೀರಾ, ಕರೆಕ್ಟಾ? ಇವತ್ತು ಅಜಯ್ ಸರ್ನ ನಾವು ಕೇಳೋಣ, ಅವ್ರ ಇಲಾಖೆಯಲ್ಲಿ ಪ್ರತಿಭಾ ಪುರಸ್ಕಾರ ನಡೆಯುತ್ತಾ ಅಂತ. ಇಲ್ಲ ಸರ್ ಹೇಳಿದ್ರು ಇಲ್ಲ. ಸೊ ಡೋಂಟ್ ಯು ಫೀಲ್ ಪ್ರೌಡ್ ಅಬೌಟ್ ಯುವರ್ ಪ್ಯಾರೆಂಟ್ಸ್? ಹಿ ಆರ್ ಶಿ ಮೇ ಬಿ ಪ್ರೈಮರಿ ಸ್ಕೂಲ್ ಟೀಚರ್. ನಿಮ್ಮ ಅಪ್ಪ ಅಮ್ಮ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರ್ಬೋದು, ಸಾಮಾನ್ಯವಾಗಿ ಶಿಕ್ಷಕರಾಗಿರ್ಬೋದು. ನನ್ನ ಒಂದು ಅರಿವಿನಲ್ಲಿ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ, ಡಾಕ್ಟರ್ ಆದರೆ, ಇಂಜಿನಿಯರ್ ಆದರೆ ಪ್ಯಾರೆಂಟ್ಸ್ ಫಸ್ಟ್ ಇಂಟ್ರಡ್ಯೂಸ್ ಮಾಡ್ತಾರೆ. ನನ್ನ ಸ್ವಂತ ಅನುಭವದಲ್ಲಿ ಆಗಿರುವಂಥದ್ದು. ಟೀಚರು, ವೈಸ್ ಪ್ರಿನ್ಸಿಪಲು, HM ಅಂದರೆ ಅದು ನೆಕ್ಸ್ಟ್ ಲೆವೆಲ್. ಎಲ್ಲ ಒಂದು ಕಡೆ ತಾರತಮ್ಯ. ನನ್ನ ಮಕ್ಕಳಿಗೆ ಇಲ್ಲಿ ಇಷ್ಟೊತ್ತು ಏನು ಸಿಗಬೇಕು ಅದು ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಹೇಳಲಿಕ್ಕೆ ಹೊರಟೆ. ಮಕ್ಕಳೇ, ಇವತ್ತು ನಮ್ಮಲ್ಲಿ ಒಬ್ಬರು 623 ಟಾಪರ್ ಇದ್ದಾರೆ. ಇವತ್ತು ಶ್ರೀಮತಿ ನಾಗವೇಣಿ ಮತ್ತು ನಾಗರಾಜ್ ಅವರ ಸುಪುತ್ರಿ. ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಇಬ್ಬರೂ ಎಷ್ಟು ದಿವಸ ಮಗುಗೆ ಹೇಳ್ಕೊಟ್ಟಿರ್ಬೋದು? ನೋ ಚಾನ್ಸ್ ಅಂತ ಅನ್ಕೋತೀನಿ. ಯಾಕೆಂದರೆ ಕೇಳಲ್ಲ ನೀವು ಮಕ್ಕಳಲ್ವಾ. ನಮ್ಮ ಅಪ್ಪ ಅಮ್ಮ ಟೀಚರು, ಅವ್ರು ಶಾಲೆಯಲ್ಲಿ ಹೇಳ್ಬೇಕಷ್ಟೇ. ನೀವು ನನಗೆ ಟೀಚರ್ ಅಲ್ಲ, ಹೌದಲ್ಲ? ಏನೇ ಹೇಳ್ಕೊಟ್ರು ಅದು ಶಾಲೆಯಲ್ಲಿರೋ ಟೀಚರ್ ಹೇಳಿದ್ರೆ ಮಾತ್ರ ಕರೆಕ್ಟು. ನಮ್ಮ ಪ್ಯಾರೆಂಟ್ಸ್ ಈವನ್ ದೋ ದೇ ಆರ್ ಟೀಚರ್, ಅವ್ರು CET ಬರೆದಿದ್ದಾರೆ, ಪ್ರತಿಭಾವಂತ, ಕ್ರೀಮಿ ಲೇಯರ್ ಆದರೂ ಅವ್ರು ಹೇಳೋದು ನಾವು ಒಪ್ಕೊಳ್ಳಲ್ಲ. ಒಂದು, ನೀವು ಹೊರಗಡೆ ಹೋಗ್ತಿದ್ದೀರಾ, ಇವತ್ತು ಇಲ್ಲಿ ವೇದಿಕೆಯಲ್ಲಿ ಬರ್ತೀರಾ, ಒಂದು ಫೋಟೋ ತೊಗೋತೀರಾ, ಆ ಈವೆಂಟ್ ಫೋಟೋ ನಮ್ಮ ವಾಲ್ಗೆ ಹೋಗುತ್ತೆ, ಮನೇಲಿರೋ ಒಂದು ವಾಲ್ಗೆ ಹೋಗುತ್ತೆ. ಇದು ತುಂಬ ಒಂದು ಇಂಪಾರ್ಟೆಂಟ್ ಈವೆಂಟು. ನೀವು ಈ ಈವೆಂಟ್ ಆದಮೇಲೆ ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು 10th ಸ್ಟ್ಯಾಂಡರ್ಡ್ ಆ್ಯಂಡ್ PUC ಮಕ್ಕಳು, ದಿಸ್ ಈಸ್ ಅ ಟರ್ನಿಂಗ್ ಪಾಯಿಂಟ್. ಯು ಆರ್ ಆಲ್ ಅಡಾಲಸೆನ್ಸ್, ಹದಿಹರಿಯರು. ಹೊರಗಡೆ ಹೋಗ್ತಿದ್ದೀರಾ, ನೀವು ಹಾಸ್ಟೆಲ್ಗೆ ಹೋಗ್ತಿದ್ದೀರಾ, ನಿಮ್ಮ ಕೇರಿಯರ್ನ ರೂಪಿಸ್ಕೊಳ್ಳೋಕೆ ಹೋಗ್ತಿದ್ದೀರಾ. ಇಲ್ಲಿ ಪ್ಯಾರೆಂಟ್ಸ್ ಎಷ್ಟು ಕಷ್ಟಪಡ್ತಿರ್ತಾರೆ ನಿಮಗೆ ಅದು ಗೊತ್ತಾಗ್ಲಿಕ್ಕಿಲ್ಲ. ಅವ್ರು ಏನೆಲ್ಲ ದಿನಚರಿ ಕೆಲಸಗಳು ಮಾಡ್ತಾರೆ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ನೀವು ಹೇಗೆ ಹೋಗ್ತಾ ಇದ್ದೀರಾ ಹಾಗೆ ವಾಪಸ್ ಬರಬೇಕು. ಅಂದರೆ ಒಂದು ಬದ್ಧತೆ ಇರಬೇಕು. ನನ್ನ ಉದ್ದೇಶ ಏನು, ನನ್ನನ್ನು ಯಾತಕ್ಕೆ ಕಳಿಸಿದ್ದಾರೆ, ಯಾಕೆ ಕೋಲಾರಲ್ಲಿ ಅಂತ ಸ್ಕೂಲ್ ಇಲ್ವಾ, ಅಂತ ಕಾಲೇಜ್ ಇಲ್ವಾ? ಸೊ ಇದನ್ನು ಯೋಚನೆ ಮಾಡಿ. ನಮಗಿಂತ ದ ಬೆಸ್ಟ್ ಎಜುಕೇಶನ್ ನನ್ನ ಮಕ್ಕಳಿಗೆ ಸಿಗಲಿ ಅನ್ನೋ ಉದ್ದೇಶದಿಂದ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ನಿಮ್ಮನ್ನ ಹೊರಗಡೆ ಕಳಿಸ್ತಾ ಇದ್ದಾರೆ. ಸೊ ನೀವು ಒಂದು ದಿವಸ ಸೊಸೈಟಿಲಿ ನಿಮ್ಮ ಗುರಿ ಏನು ಅದನ್ನು ತಲುಪಿ ಒಂದು ಒಳ್ಳೆ ಸಮಾಜಮುಖಿ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು ಅನ್ನೋ ಒಂದೋದು, ಅದನ್ನು ಮರಿಬಾರ್ದು. ಸೊ ಇದು ಒಂದು ಬದ್ಧತೆ ಇರಲಿ. ಫಸ್ಟ್ ಎಲ್ಲೇ ಹೋಗಲಿ ನಮ್ಮಮ್ಮ ಟೀಚರ್, ನನ್ನ ತಂದೆ ಟೀಚರ್ ಅಂತ ತುಂಬ ಖುಷಿಯಾಗಿ ಹೇಳಿ. ಬಿಕಾಸ್ ನನ್ನ ಮಗಳು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಖಂಡಿತ ಹೇಳ್ತಾಳೆ. ಸೊ ಶೀ ಈಸ್ ವೆರಿ ಪ್ರೌಡ್ ಅನ್ನೋ ಥರನೇ ಹೇಳ್ಕೊತಾರೆ. ಹಾಗಾಗಿ ಪ್ರತಿ ಹೆಜ್ಜೆಲೂ ನಿಮ್ಮನ್ನು ತಿದ್ದಿರ್ತಾರೆ. ಆದರೆ ಸಮಯ ಕೊಡದೇ ಇರ್ಬೋದು, ಕಡಿಮೆ ಸಮಯ ಕೊಟ್ಟಿರ್ಬೋದು. ಆದರೆ ಒಂದು ಈವೆಂಟ್ ನೆನ್ಪಿಟ್ಕೊಳ್ಳೋಣ, ಇವತ್ತು ಯಾವ ಇಲಾಖೆಗಳಲ್ಲೂ ಈ ಪ್ರತಿಭಾ ಪುರಸ್ಕಾರ ಹಾಕ್ತಿಲ್ಲ. ಮಾನ್ಯ ಶಾಸಕರು ಮತ್ತು DIG ಸಾಹೇಬ್ರ ಸಮ್ಮುಖದಲ್ಲಿ ನಿಮಗೆ ಸನ್ಮಾನ ಆಗ್ತಾ ಇದೆ. ಹಾಗಾಗಿ ಇದು ಒಂದು ಉತ್ತಮವಾದ ನಿಮ್ಮ ಜೀವನದಲ್ಲಿ ತುಂಬ ಮೆಮೊರಿಯಬಲ್ ಡೇ ಅಂತ ನಾನು ಭಾವಿಸ್ತೀನಿ. ಆ ಬ್ಲೆಸ್ಸಿಂಗ್ ವಿತ್ ಬ್ಲೆಸ್ಸಿಂಗ್ಸ್ ನೀವು ಹೋಗ್ತಾ ಇದ್ದೀರಾ. ನಿಮ್ಮ ಏನು ಆಶಯ ಅದು ಈಡೇರಲಿ ಅಂತ ನಾನು ಭಾವಿಸ್ತೀನಿ. ಮತ್ತು ಮಾನ್ಯ ಶಾಸಕರಲ್ಲಿ ಮತ್ತು DIG ಸಾಹೇಬ್ರಲ್ಲಿ ಒಂದು ಮನವಿ. ತಾವು ಹೇಳ್ತಿದ್ರಿ ಸರ್ಕಾರಿ ಶಾಲೆಗಳು ಮುಚ್ತಾ ಇದ್ದಾವೆ, ಬದ್ಧತೆ ಬೇಕು ಅಂತ. ಅಫ್ಕೋರ್ಸ್ ದಟ್ ಈಸ್ ಆಲ್ಸೋ ಒನ್ ಪ್ಯಾರಾಮೀಟರ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬೀಯಿಂಗ್ ಎ ಟೀಚರ್, ಒಬ್ಬ ಶಿಕ್ಷಕಿಯಾಗಿ ನಾನು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡೋ ಒಂದು ಒತ್ತಡ ಏನಿದೆ ಅಂತ. ಎಸ್, ಮದ್ನಳ್ಳಿ CRP ಅವರು ಇವತ್ತು KPSC ಶಾಲೆಗಳಲ್ಲಿ ಒಂದು ಡಾಟಾ ಎಂಟ್ರಿ ಕೊಟ್ಟಿದ್ದಾರೆ ಸರ್. ಇತ್ತೀಚೆಗೆ ಹೊಸದಾಗಿ ಈ ವರ್ಷ ಏನು 3 ಶಾಲೆ ಆಗಿದೆ, ಬೆಗ್ಲಿ ಮತ್ತು ಗರ್ಲ್ಸ್ ಆ್ಯಂಡ್ ಬೇಮ್ಗಲ್ಗೆ ಒಂದು ಡಾಟಾ ಎಂಟ್ರಿ ಕೊಟ್ಟಿದ್ದಾರೆ. ಇದ್ರ ಉದ್ದೇಶ ಏನು ಅಂದರೆ 1200 ಜನ ಮ್ಯಾಪಿಂಗ್ ಆಗಿರುತ್ತೆ ಒಂದು KPS ಶಾಲೆಗೆ. LKG to PUC ಇರುತ್ತೆ. ಅಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳ ಒತ್ತಡ ಇರುತ್ತೆ ಅಂತ ಹೇಳಿ ಒಂದು ಡಾಟಾ ಎಂಟ್ರಿನ ತಾತ್ಕಾಲಿಕವಾಗಿ ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಾನ್ಯ ಶಾಸಕರು ಇದನ್ನು ತುಂಬ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಇಲ್ಲಿ ಎಲ್ಲರ ಪರವಾಗಿ ಟೀಚರ್ಸ್ ಯಾರು ಮಾತಾಡೋದು ಬೇಡ. ಇದು ಸರಿ ಅನಿಸಿದ್ರೆ ನಾವು ಎಸ್ ಅಂತ ಅನ್ನೋಣ, ಇಲ್ಲ ಅಂದರೆ ಈ ಒಂದು ಮನವಿ ಬೇಡ.
ಇವತ್ತು ನಮಗೆ ಪಾಠದ ಜೊತೆಗೆ ಎಷ್ಟು ಹೊರೆಗಳಿದೆ ಅಂದರೆ ಒಂದು 20 ಈವೆಂಟ್ಸ್ ಇದೆ ಅಂತ ನಾನು ಖಜಾಂಚಿ ನಾರಾಯಣ ಸ್ವಾಮಿ ಸರ್ ಲಿಸ್ಟ್ ಮಾಡಿದ್ದೀವಿ. ಅದನ್ನು ಹೊರತುಪಡಿಸಿ ಇನ್ನೂ ಇದೆ ಅಂದರೆ ಆ್ಯಡ್ ಮಾಡೋಣ. ಬಿಸಿ ಊಟ ಇದೆ, ಮೊಟ್ಟೆ ತರೋದು, ಲೆಕ್ಕ ಬರೆಯೋದು, ಇದು ಒಂದು ಅಂತ ತಿಳ್ಕೊಂಡಿದ್ದೀನಿ. ನಿರಂತರ ಆ್ಯಪ್ ಇಂಟ್ರಡ್ಯೂಸ್ ಮಾಡೋದು, ಒಂದೊಂದು ಮಗುದು ಫೋಟೋ ತೆಗೆಯೋದು, ಇದೊಂದು ಕೆಲಸ. ಸ್ಯಾಡ್ಸಲ್ಲಿ ಮಾಹಿತಿ ತುಂಬಿಸೋದು, ಮಕ್ಕಳನ್ನ ಅಡ್ಮಿಷನ್ ಮಾಡೋದು, ದಾಖಲೆಗಳನ್ನ ನಿರ್ವಹಿಸೋದು. ಮತ್ತು ಯುಡೈಸ್ ಇವತ್ತಿಗೂ ಇದೆ. ಯುಡೈಸ್ ಇದು 4ನೇದು. 5ನೇದು ಇಕೋ ಕ್ಲಬ್ ಆ್ಯಕ್ಟಿವಿಟೀಸ್. 6ನೇದು FA CC ರಿಸಲ್ಟ್ 6. 7 GPF ಲೋನ್ ಬೇಕಾದರೂ ಇವತ್ತು ನಾವು ಆನ್ಲೈನಲ್ಲಿ ಮಾಡ್ಕೋಬೇಕಾಗಿದೆ. ನೆಕ್ಸ್ಟ್ ಟೈಮ್ ಬಾಂಡ್ ಬೇಕಾದರೂ ಈಡ್ಸಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕು. ದನ್ ಏಕ್ ಮಾಕೆ ನಾಮ್ ಏಕ್ ಪೇಡ್ ಸರ್ ಇಲ್ಲೇ ಇದ್ದಾರೆ, ಸಮೀವುಲ್ಲಾ ಸರ್. ಇವೆಲ್ಲ ಆನ್ಲೈನ್ ಪ್ರೋಗ್ರಾಮ್ಸ್. ಹೀಗೆ ನೆಕ್ಸ್ಟ್ ಪ್ರೀ ಟೆಸ್ಟ್ ಪೋಸ್ಟ್ ಟೆಸ್ಟ್ ಅದನ್ನು ಮತ್ತೆ LBAನ SHVR ಮಾಡಿ, STMC ತರಬೇತಿ ಮಾಡಿ, ಆನ್ಲೈನಲ್ಲಿ ಅಪ್ಡೇಟ್ ಮಾಡಿ. ಅದ್ರ ಜೊತೆಗೆ SIR ವರ್ಕ್ ಇದೆ. ಮತ್ತು ಈಡ್ಸ್ ಶಿಕ್ಷಕನ ಮಾಹಿತಿಯನ್ನು ಈಡ್ಸಲ್ಲಿ ಅಪ್ಡೇಟ್ ಮಾಡಬೇಕು. ಎಲ್ಲಕ್ಕೂ ಮಿಗಿಲಾಗಿ ಟೆಕ್ಸ್ಟ್ ಬುಕ್ನ ಇಂಡೆಂಟ್ ಹಾಕೋದು. ಮತ್ತು ಒಂದೇ ಸಲ ಕೊಡಲ್ಲ, 4-5 ಸಲ ಕೊಡ್ತಾರೆ. ಹೇಗೆ ಬರಬೇಕು ಒಂದು ಕ್ಲಸ್ಟರಿಂದ, ಒಂದು ಹೆಣ್ಮಕ್ಳು ಬರಬೇಕು, ಗಂಡು ಮಕ್ಕಳು ಬರಬೇಕು, ಇಂಡಿಪೆಂಡೆಂಟಾಗಿ HMA ಬಂದು ತೊಗೊಂಡೋಗ್ಬೇಕು. 1 ಸಲ ಅಲ್ಲ 10 ಸಲ ತೊಗೊಂಡೋಗ್ಬೇಕು. ತೊಗೊಂಡಾದಮೇಲೆ ಮಕ್ಕಳಿಗೆ ವಿತರಣೆ ಮಾಡೋದು. ನೆಕ್ಸ್ಟ್ ಆನ್ಲೈನಲ್ಲಿ ವಿತರಣೆ ಮಾಡುವಂಥದ್ದು. ಮತ್ತು ಶೂ ಸ್ಯಾಕ್ಸ್ ಇಂಡೆಂಟ್ ಆಗ್ಬೋದು, ಯೂನಿಫಾರ್ಮ್ ಕಲೆಕ್ಷನ್ ಆಗ್ಬೋದು, ಇಂಡೆಂಟ್ ಆಗ್ಬೋದು, ಡಿಸ್ಟ್ರಿಬ್ಯೂಷನ್ ಆಗ್ಬೋದು. ಜೊತೆಗೆ CSS ಪೋರ್ಟಲಲ್ಲಿ ಟೀಚರ್ಗೆ ಆಪ್ರೇಟ್ ಮಾಡ್ಲಿಕ್ಕೆ ಬರ್ತಿಲ್ಲ ಇವತ್ತು. ಇಷ್ಟೆಲ್ಲ ಹೊರೆ ಅಂತ ನಾನು ಭಾವಿಸ್ತಿದ್ದೀನಿ. ಸೊ ಇದಕ್ಕೆ ಸೊಲ್ಯೂಷನ್ನು ನಾವು ಹೇಳೋಣ. ಬರೀ ಪ್ರಾಬ್ಲಮ್ಮು ನೀವು ಸರಿ ಇಲ್ಲ ಅಂತ ಹೇಳೋದಕ್ಕಿಂತನೂ ಇದನ್ನು ಹೇಗೆ ಸರಿ ಮಾಡ್ಬೋದು ಅಂದರೆ, KPC ಶಾಲೆಗೆ ಹೇಗೆ ಇವತ್ತು ಡಾಟಾ ಎಂಟ್ರಿ ಕೊಡ್ತಾ ಇದ್ದೀರಿ, ಆ ರೀತಿ ಕ್ಲಸ್ಟರ್ ಹಂತದಲ್ಲಿ ಒಂದು ಡಾಟಾ ಎಂಟ್ರಿ ಪ್ರೊವೈಡ್ ಮಾಡಿದ್ದೆ ಆದರೆ ನನ್ನನ್ನು ಸೇರಿ ಫೋನನ್ನು ಪಕ್ಕಕ್ಕಿಟ್ಟು 1 ಅವರ್ ನನ್ನ ಕ್ಲಾಸ್ ರೂಮ್ ಮಕ್ಕಳ ಜೊತೆ ಆರಾಮಾಗಿ ಪಾಠ ಮಾಡ್ಬೋದು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್. ಈ ಕೆಲಸ ಆಗಬೇಕಿದೆ. ಮತ್ತು ಇವತ್ತು ದಿನ ತುಂಬ ಒತ್ತಡ ಆಗ್ತಾ ಇದೆ ಟೀಚರ್ಸ್ಗೆ. ಸೊ ಇಲ್ಲಿ ಕೂತಿದ್ದಾರೆ ಅಷ್ಟೇ. ಸ್ಯಾಟರ್ಡೆ ಸಿಕ್ಕರೆ ಯಾರೋ ಹೇಳ್ತಿದ್ರು, ಸೆಕೆಂಡ್ ಸ್ಯಾಟರ್ಡೆ ಮತ್ತು ಸಂಡೇ ಸ್ವಲ್ಪ ನಿದ್ದೆ ಮಾಡಿದ್ರೆ ಆರಾಮಾಗತ್ತೆ ಅಂತ. ಸ್ಟ್ರೆಸ್ ಔಟ್ ಆಗ್ತಿದೆ ನಮಗೆ. ಇನ್ನು ಪ್ರಮೋಷನ್ ಬರೋ ಹೊತ್ತಿಗೆ ನಮಗೆ BO ಪೋಸ್ಟ್ ಬೇಡ ಅಂತ ಈಗಲೇ ಅನ್ನಿಸ್ತಾ ಇದೆ. ಸೊ ಈ ಥರ ಒತ್ತಡ ಜೀವನ ಆಗ್ತಾ ಇದೆ. ಹಿಂದೆ ಏನಿತ್ತು ಟೀಚರ್ ಪೋಸ್ಟು, ಆ ರೀತಿ ನಮಗೆ ಈ ಫೋನ್ ಬೇಡ, ಏನು ಟೆಕ್ನಾಲಜಿ ಬೇಡ, ಯಾರೂ ಫೋನ್ ಮಾಡಲ್ಲ, ನಾನು ಪಾಠ ಅಷ್ಟೇ ಅನ್ನೋ ಮಟ್ಟಿಗೆ ಇವತ್ತಿಲ್ಲ. ನಾವು ದಿನಕ್ಕೆ ಅದು LPS HM ಆಗಲಿ, ಹೈಸ್ಕೂಲ್ HM ಆಗಲಿ, ಅಥವಾ HPS HM ಆಗಲಿ, ಕನಿಷ್ಠ 1 ಕಾಲ್ ಆದರೂ ಬರುತ್ತೆ. ವಾರಕ್ಕೆ ಏನಿಲ್ಲ ಅಂದರೆ CRP ಅವರು 2 ಮಾಹಿತಿನ ಕೇಳ್ತಾರೆ. CRP ಅವರು ಎಲ್ಲೂ ಕೇಳಲ್ಲ, ನಾವು ಕೇಳ್ತೀವಿ, ರೈಟ್? ಈ ಮಾಹಿತಿಗೋಸ್ಕರ ಒಬ್ಬರು ಕೇಂದ್ರದಲ್ಲಿದ್ದರೆ CRC ಕೇಂದ್ರದಲ್ಲಿ ಒಂದು ಡಾಟಾ ಎಂಟ್ರಿ, ಒಂದು CRC ಕೇಂದ್ರನ ಇನ್ನೊಂದಷ್ಟು ಬಲವರ್ಧನೆ ಮಾಡಿ CRPಗೆ ಸಪೋರ್ಟಿವ್ ಆಗಿ CRP ಏನು ಮಾಡ್ಬೋದು, ಅಕಾಡೆಮಿಕ್ ತರಬೇತಿಗಳನ್ನು ಮಾಡ್ಬೋದು. ಅದ್ರ ಜೊತೆಗೆ ಸರ್ ತರಬೇತಿಗಳನ್ನು, ಫಾರ್ ಎಕ್ಸಾಂಪಲ್ 7th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಮುನ್ರಾಜು ಸರ್ ಅವ್ರಿಗೂ ಇದು ಅನ್ವಯಿಸುತ್ತೆ. ಟೆಕ್ಸ್ಟ್ ಬುಕ್ ಚೇಂಜ್ ಮಾಡಿದ್ದಾರೆ ಸರ್. ಟೆಕ್ಸ್ಟ್ ಬುಕ್ ಚೇಂಜ್ ಮಾಡಿ ತರಬೇತಿ ಕೊಡೋದು ಯಾವಾಗ ಅಂದರೆ November Decemberಗೆ ಸರ್. ಕಂಟೆಂಟ್ ಹೇಗಿದೆ ಅಂದರೆ, ಈಗ ನಾವು ನೀವು ಓದುವಾಗ ಮ್ಯಾಥಮೆಟಿಕ್ಸ್ ಡ್ರಿಲ್ ವರ್ಕ್ಸ್ ಎಕ್ಸಸೈಸ್ ಸಮ್ ಕೊಡ್ತಿದ್ರು, ಅಭ್ಯಾಸದ ಅಂದರೆ ಎಕ್ಸಾಂಪಲ್ ಕೊಟ್ಟು ನೆಕ್ಸ್ಟು ಎಕ್ಸಸೈಸ್ 1.1 1.2 ಅಂತ ಕೊಡ್ತಿದ್ರು, ಪ್ರಾಬ್ಲಮ್ಸ್ ಕೊಡ್ತಿದ್ರು, ಡೈರೆಕ್ಟಾಗಿ ಇರ್ತಾ ಇತ್ತು ಅಡಿಷನ್ ಸಬ್ಟ್ರಾಕ್ಷನ್. ಈ ಸಲ ಹಾಗಿಲ್ಲ ಸರ್. ಹೇಗಿದೆ ಅಂದರೆ ಕ್ವಶನ್ನು, ಉದಾಹರಣೆಗೆ 2011ರಲ್ಲಿ ಇದು 7th ಸ್ಟ್ಯಾಂಡರ್ಡಲ್ಲಿ ಇದೆ. 2011ರಲ್ಲಿ ಚಿಂತಾಮಣಿಯ ಪಾಪ್ಯುಲೇಷನ್ 1,06,000 ಇತ್ತು. ಇದು 1 ಲಕ್ಷಕ್ಕಿಂತ ಎಷ್ಟು ಹೆಚ್ಚಾಗಿದೆ? ಇದು ಹೊಸ ಕ್ವಶನ್. ನೆಕ್ಸ್ಟ್ ಕ್ವಶನ್, 2014ರಲ್ಲಿ ಒಂದು 75,000 ಇದೆ. ಅದೇ ತಾಲೂಕು ಇನ್ನೊಂದು ಯಾವುದೋ ತಾಲೂಕು, ಇದು 1 ಲಕ್ಷಕ್ಕಿಂತ ಎಷ್ಟು ಕಡಿಮೆ ಇದೆ ಅಂದರೆ ಒಂದೊಂದು ಲೆಕ್ಕನೂ ಯೂನಿಕ್ ಆಗಿದೆ. ಅಪ್ಲಿಕೇಶನ್ ಲೆವೆಲಲ್ಲಿದೆ, ಅನ್ವಯ ಪ್ರಶ್ನೆಗಳಿದೆ. ಇದು ಕ್ವಶನ್ ಪ್ಯಾಟ್ರನ್ ತಪ್ಪು ಅಂತ ನಾನು ಹೇಳಲ್ಲ, ಟೆಕ್ಸ್ಟ್ ಬುಕ್ ಪ್ಯಾಟ್ರನ್ ತಪ್ಪು ಅಂತ ಹೇಳ್ತಿಲ್ಲ. ತುಂಬ ಚೆನ್ನಾಗಿದೆ. ಮಗು ಇವತ್ತು ಕಾಂಪಿಟೇಟಿವ್ ವರ್ಡಲ್ಲಿ ಪರೀಕ್ಷೆಯನ್ನು ಹೆದರಿಸಲಿಕ್ಕೆ ಈ ರೀತಿ ಪಠ್ಯವಸ್ತುವನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದನ್ನು ಜೂನ್ ಜುಲೈಯಲ್ಲೇ ಕಂಟೆಂಟ್ ಓರಿಯೆಂಟೆಡ್ ತರಬೇತಿಗಳು ಸಕಾಲದಲ್ಲಿ ಆಗ್ತಾ ಇಲ್ಲ ನಮ್ಮಲ್ಲಿ. ಆಗತ್ತೆ, ಯಾವಾಗಲೂ ಆಗತ್ತೆ. ಅದು ಇನ್ನೇನು ಮಾರ್ಚ್ ಎಂಡು ದುಡ್ಡು ವಾಪಸ್ ಹೋಗುತ್ತೆ. ಈ ವೀಕಲ್ಲಿ ಮಾಡಿ ಮುಗಿಸ್ಬಿಡಿ. ಮಾರ್ಚ್ ಎಂಡಲ್ಲಿ ಸಿಲೆಬಸ್ ಮುಗಿಸೋದ ಟೀಚರ್ಸು, ಮಕ್ಕಳಿಗೆ ರಿವಿಷನ್ ಮಾಡೋದ. SLC ಅಂತ ಹೈಸ್ಕೂಲ್ ಅಂತ ಟೀಚರ್ಸಲ್ಲೇ ಆದರೆ ರಿಸಲ್ಟ್ ಓರಿಯೆಂಟೆಡ್, ಅದು ಟ್ರೆಸ್ ಔಟ್ ಇರುತ್ತೆ. ಇಲ್ಲಿ ಬಂದು ನಾವು ಸೈನ್ ಆಗ್ತೀವಿ ಮೇಡಮ್ ನಿಮ್ಮ ತರಬೇತಿಲಿ, ನಮ್ಮ ಮಕ್ಕಳಿಗೆ ಪೋಷನ್ ಹೋಗುತ್ತೆ, 1 ವಾರ ನನ್ನ ಮಕ್ಕಳು ಮತ್ತೆ ಕೈಗೆ ಸಿಗಲ್ಲ. ಈ ರೀತಿದೆಲ್ಲ ಇದೆ ಸರ್. ಇಂಥದ್ದು ಇಲಾಖೇತರ ನಮಗೆ ಸಮಸ್ಯೆಗಳನ್ನು ಸ್ವಲ್ಪ
ಇನ್ನೂ ಒಂದು ಅವಕಾಶ ಸಿಕ್ಕರೆ ತಾವು ನಮಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಬಂದಿದ್ದೇ ಆದರೆ, ಅಥವಾ ತಾವಿಬ್ಬರು ನಾಯಕರುಗಳು ಮುಂದಿನ ದಿನಗಳಲ್ಲಿ ಅಧಿಕೃತವಾಗಿ ಹೀಗೆ ನಮ್ಮ ಕೋಲಾರ ಜಿಲ್ಲೆಗೆ ಏನು ನನ್ನ ಹೆಮ್ಮೆ ಕೋಲಾರ ಅಂತ ನಾವು ಹೇಳ್ಕೊಂಡಿದ್ದೀವಿ, ಇಬ್ಬರು ಕಣ್ಮಣಿಗಳು ನಮ್ಮ ಮುಂದೆ ಇದಾರಲ್ಲ, ಅವ್ರಿಗೆ ನಮ್ಮ ಒಂದು ಜಿಲ್ಲೆಯ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಭಗವಂತ ಕೊಟ್ಟರೆ ಇನ್ನೂ ಒಳ್ಳೆಯದು ಅಂತ ನಾನು ಭಾವಿಸ್ತಾ, ಯಾಕೆಂದರೆ ಇಲಾಖೆಯಲ್ಲಿದ್ದು ಸಮಾಜಮುಖಿ ಸೇವೆ ಮಾಡೋದು ಭಾಳ ಕಷ್ಟ ಇದೆ. ಒಂದು ಡೇರ್ನೆಸ್ ಬೇಕು, ಹೌದಾ? ನಾವೆಲ್ಲ ಯೋಚನೆ ಮಾಡ್ತೀವಿ, ಇವಾಗ ಮೀಡಿಯಾ ಅವ್ರು ರೆಕಾರ್ಡ್ ಮಾಡ್ಕೊಳ್ತಿದ್ದಾರೆ ಇಷ್ಟು ಹೊರೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದೆಲ್ಲ ನಾವು ಸ್ಟೇಟ್ಮೆಂಟ್ ಕೊಡಬಾರ್ದು. ಬಟ್ ನಾ ಹೇಳ್ತಿರೋದೇನೆಂದರೆ, ವಿ ನೀಡ್ ಡಾಟಾ ಎಂಟ್ರಿ ಥ್ರೂ ಯುವರ್ಸ್. ನಿಮ್ಮ ಮುಖಾಂತರ ಒಂದು ಡಾಟಾ ಎಂಟ್ರಿ ಪ್ರೊವೈಡ್ ಮಾಡಿ ಶಿಕ್ಷಣದ ಗುಣಮಟ್ಟವನ್ನು ಕಾಯೋಣ. ಶಿಕ್ಷಕರ ಆರೋಗ್ಯವನ್ನು ಮತ್ತು ಹಿತಾಸಕ್ತಿಯ ದೃಷ್ಟಿಯಿಂದ ತಮಗೆ ನಾನು ಮನವಿ ಮಾಡಿಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇವತ್ತು ಯಾರೆಲ್ಲ ಸನ್ಮಾನಿತಿದ್ದೀರ ಮಕ್ಕಳು, ಅವರಿಗೂ ಅಭಿನಂದನೆಗಳು. ನಿಮ್ಮ ಒಂದು ಗುರಿ ಇಟ್ಕೊಳ್ಳಿ. ಇವತ್ತೇನು ರೋಲ್ ಮಾಡಲಾಗಿ IPS ಆಫೀಸರ್ ಇದ್ದಾರೆ, ಅಥವಾ ಜನಪ್ರಿಯ ನಾಯಕರಿದ್ದಾರೆ, ಅಥವಾ ಇನ್ನೂ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಹಲವಾರು ಸ್ತರದ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಒಂದು ಗುರಿಯಾಗಿಟ್ಕೊಳ್ಳಿ. ನಿಮ್ಮ ಗುರಿ ಎಡೆಗೆ ನಿಮ್ಮ ಸಾಧನೆ ಇರಲಿ. ಸೊ ಸರ್ ಆಗಲೇ ಹೇಳಿದ್ರು, ಒಬ್ಬ ನಾಯಕರಾಗಿ ನೀವು ಓದಬೇಕು. ಅಮ್ಮಗೋಸ್ಕರ ಓದಬೇಡಿ, ಅಪ್ಪಗೋಸ್ಕರ ಓದಬೇಡಿ. ಯು ಡಿಸೈಡ್. ನೀವು ಒಂದು ಡಿಸೈನ್ ಇಟ್ಕೋಬೇಕು, ಒಂದು ಗುರಿ ಇಟ್ಕೊಳ್ಳಿ. ಆ ಆಸೆ ಎಡೆಗೆ ನಿಮ್ಮ ಓದಿರಬೇಕು. ಯಾರೂ ಅಲಾರಾಮ್ ಇಟ್ಕೊಂಡು ಹೇಳಿಸ್ಬಾರ್ದು. ಎಲ್ಲೇ ಯಾವುದೇ ಪೋಸ್ಟ್ಗೆ ಹೋಗಲಿ, ನೀವು ಇವತ್ತಿಂದ ಹೊರಗೆ ಹೋದ್ಮೇಲೆ ಇನ್ನು 5 ವರ್ಷ ಆದಮೇಲೆ ವಾಪಸ್ ಬರ್ತೀರಾ. ಬಟ್ ರೆಸ್ಪೆಕ್ಟ್ ಯುವರ್ ಪ್ಯಾರೆಂಟ್ಸ್, ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್. ಎಲ್ಲೇ ಇರಲಿ, ನಿಮ್ಮ ಟೀಚರ್ಸ್ಗೆ ಒಂದು ಹೇಳೋದು, ಸರ್ ನಿಮ್ಮ ಸ್ಟೂಡೆಂಟ್ ನಮಸ್ತೆ, ನೀವು 3rd ಸ್ಟ್ಯಾಂಡರ್ಡಲ್ಲಿ ನನಗೆ ಪಾಠ ಮಾಡಿದ್ದೀರಾ, ಅದೊಂದೇ ನೀವು ಕೊಡುವಂಥ ಗಿಫ್ಟು. ಆ ಸಂಸ್ಕಾರ ಇರಲಿ. ನೀವು ಟೀಚರ್ ಮಕ್ಕಳಾಗಿರೋದಕ್ಕೆ ನಿಜವಾಗ್ಲೂ ಧನ್ಯರು ಅಂತ ನಾನು ಭಾವಿಸ್ತೀನಿ. ನನಗೆ ಈ ಥರ ಅವಕಾಶ ಸಿಕ್ಕಿಲ್ವಲ್ಲಪ್ಪ. ನಾನು 10th ಸ್ಟ್ಯಾಂಡರ್ಡಲ್ಲಿ ಟಾಪರ್. ಡಿಕ್ಷನರಿ ಇದೆ. ಎಲ್ಲಿ ರೋಟ್ರಿ ಸಂಸ್ಥೆಯಿಂದ ನಮ್ಮ ಒಂದು ಚಿಕ್ಕಪ್ಪ ಅವರು ಆ ಒಂದು ವೇದಿಕೆಯಲ್ಲಿ ಇದ್ರಂತೆ, ಕೊಂದಣ್ಣಪ್ಪ ಅಂತ ಹೇಳಿ ವಕೀಲರು, ಅವ್ರು ಕಲೆಕ್ಟ್ ಮಾಡಿ ಕೊಟ್ಟಿರೋವಂಥದ್ದಿದೆ ನನಗೆ. ಸೊ ಈ ಥರ ಎಲ್ಲ ಇರಲಿಲ್ಲ ಅವಾಗ. ಏನು ವಾಟ್ಸಪ್ಗಳು, ಪೇಪರ್ಗಳು ಅಷ್ಟು ಕಡಿಮೆ ಇತ್ತು ಮಾಧ್ಯಮಗಳು. ನೀವು ತುಂಬ ನಿಜಕ್ಕೂ ಇದು ಒಳ್ಳೆ ಅದೃಷ್ಟವಂತರು. ಇದು ಒಂದು ಒಳ್ಳೆ ಅದ್ಭುತವಾದ ಕಾರ್ಯಕ್ರಮ